ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬೆಳಗ್ಗೆಯಿಂದನೇ ಶುರು ಮಾಡ್ತಾಯಿದ್ದೀನಿ. ಗುರುವಾರದ್ದು ವಿಡಿಯೋ ಎಲ್ಲ ಮಿಕ್ಸಲ್ಲಿ ಹಾಕ್ತಾಯಿದ್ದೀನಿ, ಸಾರಿ. ಸೊ ಗುರುವಾರ ನಮ್ಮ ಅಣ್ಣನ ಮಗಳು ಮನೆಗೆ ಬಂದಿದ್ಲಲ್ಲ, ಅವಳೇ ಮನೆ ಕೆಲಸ ಎಲ್ಲ ಮಾಡಿ ಪೂಜೆನೂ ಕೂಡ ಮಾಡಿ ಮುಗಿಸಿದ್ಲು. ನಾನು ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟು ಮಲ್ಕೊಬಿಟ್ಟಿದ್ದೆ. ನಾನು ಎದ್ದಳೋ ಅಷ್ಟರೊಳಗೆ ಪೂಜೆ ಎಲ್ಲ ಮಾಡಿದ್ಲು. ನನಗಂತೂ ಎದ್ದ ತಕ್ಷಣವೇ ರಾಯರ ಫೋಟೋ ನೋಡಿ ಸಿಕ್ಕಾಬಟ್ಟೆ ಖುಷಿ ಆಯಿತು. ಯಾಕಂದರೆ ಮನೇಲಿ ಪೂಜೆ ಮಾಡಿದಾಗಲೇ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಬರೋದು. ನಾವು ಎಷ್ಟೇ ನೋವಲ್ಲಿದ್ರೂ ಎದ್ದ ತಕ್ಷಣವೇ ದೇವ್ರು ನೋಡಿಬಿಟ್ರೆ ಏನೋ ಒಂಥರ ಮನಸ್ಸಿಗೆ ಶಕ್ತಿ, ಧೈರ್ಯ ಬರುತ್ತಲ್ಲ. ಸೊ ಹಾಗೆ ನನಗೂ ಕೂಡ ಖುಷಿ ಆಯಿತು. ಆಮೇಲೆ ಅವಳು ನಾನು ಎದ್ದ ತಕ್ಷಣವೇ ಕಾಫಿ ಮಾಡಲಿಕ್ಕೆ ಅಂತ ಹೋದ್ಲು. ಎಲ್ಲರೂ ಫ್ರೆಶ್ ಅಪ್ ಆಗಿದ್ದರು. ಹಾಗೆ ಟಿ ವಿ ನೋಡ್ಕೋತಾ ನಾನು ಸ್ವಲ್ಪ ಹೊತ್ತು ಹಾಗೆ ಓಡಾಡಿಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂತೇಳಿ ಹಾಗೆ ಆಚೆ ಹೋದೆ. ಬಾಗಿಲೆಲ್ಲ ತೊಳೆದು ಅವಳೆ ರಂಗೋಲಿ ಎಲ್ಲ ಹಾಕಿ ಎಲ್ಲ ಕೆಲಸ ಮಾಡಿ ಮುಗಿಸಿದ್ಲು. ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡಿದ್ಲು. ಬ್ರೇಕ್ಫಾಸ್ಟಿಗೆ ತರಕಾರಿ ಉಪ್ಪಿಟ್ಟು ಮಾಡಿದ್ಲು, ಬನ್ಸಿ ರವೆ ಹಾಕ್ಬಿಟ್ಟು. ಬ್ಯಾಂಡೇಜ್ ಎಲ್ಲ ಬಿಚ್ಚಿ ಮತ್ತೆ ಡ್ರೆಸ್ಸಿಂಗ್ ಮಾಡಿ ಹೊಲಿಗೆ ಎಲ್ಲ ಬಿಚ್ಚಿರೋದ್ರಿಂದ ಏನು ಬೇಕಾದ್ರೂ ಬ್ರೇಕ್ಫಾಸ್ಟ್ ಮಾಡಿ ಬಟ್ ಸೀನ್ ಬೇಕಾದರೆ ಕೆಮ್ಮಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಿ ಆಗಿರಿ ಅಂತ ಹೇಳಿದ್ದಾರೆ. ಹಾಗಾಗಿ ಸ್ವಲ್ಪ ಅಡುಗೆ ಮನೆ ಕಡೆ ನಾನು ಹೋಗ್ತಾ ಎಲ್ಲ ಕಡಿಮೆ ಮಾಡಿದ್ದೀನಿ. ಯಾಕಂದರೆ ಒಗ್ಗರಣೆಗೆ ಹಾಕೋ ಟೈಮಲ್ಲೆಲ್ಲ ಕೆಮ್ಮು ಬಂದುಬಿಡುತ್ತೆ. ಆಮೇಲೆ ಕೆಮ್ಮಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ, ಆ ಥರ ಆಗಿಬಿಡುತ್ತೆ. ಮಾತ್ರೆಗಳೆಲ್ಲ ಆಲ್ಮೋಸ್ಟು ಖಾಲಿ ಆಗಿದೆ. ಸೊ ಇದೊಂದು ಫೈನಲ್ ಟ್ಯಾಬ್ಲೆಟು ಇತ್ತು ಲಾಸ್ಟ್ನೇ ದಿನದ್ದು. ತಿಂಡಿ ಎಲ್ಲ ತಿಂದು ಟ್ಯಾಬ್ಲೆಟ್ ಕೂಡ ತಿಂದು ಅದಾದಮೇಲೆ ಮತ್ತೆ ಹಾಸ್ಪಿಟಲಿಗೆ ಹೋದೆ. ಹಾಸ್ಪಿಟಲಿಗೆ ಏನಕ್ಕೆ ಅಂತಂದರೆ ನನಗೆ ಮೊನ್ನೆ ಇನ್ನು ಹೊಲಿಗೆ ಬಿಚ್ಚಿ ಡ್ರೆಸ್ಸಿಂಗ್ ಮಾಡಿ ಕಳಿಸಿದ್ರಲ್ಲ, ಅದ್ರ ಒಳಗಡೆ ನೀರೇನಾದರೂ ಹೋಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ತೀವಿ ಬನ್ನಿ ಅಂತ ಹೇಳಿದರು. ಹೋಗಿ ತೋರಿಸ್ಕೊಂಡೆ, ಏನೂ ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಗಾಯ ಮಾಯ್ತಾ ಇದೆ ಅಂತೇಳಿ ಮತ್ತೆ ಬೇರೆದು ಆಯಿಂಟ್ಮೆಂಟ್ ಎಲ್ಲ ಹಾಕಿ ಡ್ರೆಸ್ಸಿಂಗ್ ಮಾಡಿ ಇದು ಒನ್ ಡೇ ಆದಮೇಲೆ ನೀವೇ ತೆಗೀರಿ. ಅಕಸ್ಮಾತ್ ನೀವೇನಾದ್ರೂ ಸ್ನಾನ ಮಾಡಬೇಕಾದ್ರೆ ಬಿದ್ದೋದ್ರೆ ಏನು ಪರವಾಗಿಲ್ಲ, ನೀಟಾಗಿ ಕಾಟನ್ ಇದರಲ್ಲಿ ಒರೆಸ್ಬಿಟ್ಟು ಆಮೇಲೆ ಆಯಿಂಟ್ಮೆಂಟ್ ಅಪ್ಲೈ ಮಾಡಿ ಅಂತೇಳಿ ಒಂದೆರಡು ಥರದ ಆಯಿಂಟ್ಮೆಂಟ್ ಬರೆದು ಕೊಟ್ಟರು. ಅದಾದಮೇಲೆ ಮತ್ತೆ ಸಂಜೆಯಿಂದ ವಿಡಿಯೋ ಕಂಟಿನ್ಯೂ ಮಾಡಿದೆ. ತುಂಬ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳಿಲ್ಲ, ನನಗೆ ಯಾಕೋ ಎದ್ದಳಕ್ಕೆ ಓಡಾಡೋಕ್ಕೆ ಆಗಲ್ವಲ್ಲ. ಸೊ ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ ಮಾತ್ರ ವಿಡಿಯೋ ಮಾಡ್ಕೋತಾ ಇದ್ದೀನಿ. ದೇವ್ರದ್ದು ಉತ್ಸವ ಹೋಗ್ತಿತ್ತು, ನೋಡ್ತಾ ಹಾಗೆ ಊಟ ಎಲ್ಲ ಮುಗಿಸಿ ಮಲ್ಕೊಂಡು ಮತ್ತೆ ಬೆಳಗ್ಗೆಯಿಂದ ವಿಡಿಯೋನ ಶುರು ಮಾಡಿದೆ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಆಲೇ ನನ್ನ ಸೊಸೆ ರೆಡಿ ಮಾಡಿದ್ಲು. ಎಲ್ಲ ಕೆಲಸ ಮುಗಿಸಿ ನೆಲ ಎಲ್ಲ ಒರೆಸಿ ಮತ್ತು ಬಾಗಿಲೆಲ್ಲ ತೊಳೆದು ಎಲ್ಲ ಕೆಲಸನೂ ರೆಡಿ ಮಾಡ್ತಾಯಿದ್ಲು. ನಾನು ಕೂಡ ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಬಿಟ್ಟು ಆಚೆ ಬಂದೆ. ಎಲ್ಲ ಕಸ ಗುಡಿಸ್ಕೊಂಡು ಒಂದು ಕಡೆಯಿಂದ ಬರ್ತಾಯಿದ್ಲು. ಇವತ್ತು ಬಾಗಿಲು ತೊಳೆದು ಅವಳೆ ರಂಗೋಲಿ ಕೂಡ ಹಾಕಿದ್ದಾಳೆ, ಎಷ್ಟು ಚೆನ್ನಾಗಿ ಹಾಕಿದ್ದಾಳೆ. ಎಲ್ಲ ನಾನು ಹೆಂಗೆ ತೊಳಿತೀನಿ ಅದೇ ಥರ ತೊಳೆದು ನೀಟಾಗಿ ರೆಡಿ ಮಾಡಿದ್ಲು. ಅಷ್ಟರೊಳಗಡೆ ಶಿವರು ಈಟ್ರಿಗೆ ಕೂಡ ಹಾಕಿದ್ರು. ಯಾಕಂದರೆ ಮನೆ ಹುಡ್ಕಕ್ಕೆ ಬೇರೆ ಹೋಗೋದಿದೆ ಅಲ್ಲ, ನನ್ನ ಕೆಲಸ ಮುಗಿಸ್ಬಿಟ್ರೆ ಅವ್ರಿಗೊಂದು ದೊಡ್ಡ ತಲೆನೋವೇ ತಪ್ಪದಂಗೆ ಆಗ್ಬಿಡುತ್ತೆ ಅನಿಸುತ್ತೆ. ಸೊ ಹಾಗಾಗಿ ಫಸ್ಟ್ ನನ್ನ ಕೆಲಸ ಏನಿರುತ್ತೆ ಅದು ಮುಗಿಸ್ಬಿಡ್ಬೇಕು ಅಂದ್ಬಿಟ್ಟು ಈಟ್ರಿಗೆಲ್ಲ ಹಾಕಿದ್ರು. ಇವಾಗ ಆರಾಮ್ಸೆ ನನಗೇ ಸ್ವಲ್ಪ ಅಂದರೆ ಎದ್ದೇಳೋದು, ಓಡಾಡೋದು ಅದೆಲ್ಲ ಮಾಡಲಿಕ್ಕೆ ಸ್ವಲ್ಪ ಆಗುತ್ತೆ, ಪರವಾಗಿಲ್ಲ. ಆದರೆ ಇನ್ನೂ ಒಂದು 20 ಡೇಸ್ವರೆಗೂ ಭಾರ ಎತ್ತೋದೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಅದಾದಮೇಲೂ ಕೂಡ ಒಂದು 3-4 ಮಂತು ಸಡನ್ನಾಗಿ ಭಾರ ಎತ್ತೋದು, ಈಗ ಬಿಂದಿಗೆ ಅಥವಾ ಬಕೆಟು ಆ ಥರ ಎಲ್ಲ ಎತ್ತೋದೆಲ್ಲ ಮಾಡಬೇಡಿ ಅಂತ ಡಾಕ್ಟರ್ ಮೊದಲೇ ಹೇಳಿದ್ದಾರೆ. ಸೊ ಆ ಥರದ್ದೆಲ್ಲ ಏನು ಮಾಡಲಿಕ್ಕಾಗಲ್ಲ. ಸಣ್ಣ ಪುಟ್ಟ ಕೆಲಸ ಓಡಾಡ್ಕೊಂಡು ನಿಧಾನಕ್ಕೆ ಮಾಡೋ ಅಂಥ ಕೆಲಸ ಏನಿರುತ್ತೆ ಆ ಥರದ್ದೆಲ್ಲ ಮಾಡ್ಕೋತೀನಿ. ಡ್ರೆಸ್ಸಿಂಗ್ ಮಾಡಿಸ್ಕೊಂಡು ಬಂದಿರೋದ್ರಿಂದ ನನಗೆ ಮತ್ತೆ ಸ್ನಾನ ಮಾಡೋಕ್ಕಾಗಿರಲಿಲ್ಲ. ಅವರು ಅದ್ರ ಮೇಲುಗಡೆ ಇವತ್ತೇನು ಸ್ನಾನ ಮಾಡಬೇಡಿ, ಎಲ್ಲ ಆಯಿಂಟ್ಮೆಂಟ್ ಹಾಕಿದ್ದೀನಿ, ನಾಳೆ ಮಾಡಿ ಅಂತ ಹೇಳಿದರು. ಸೊ ಹಾಗಾಗಿ ಅವರು ಕೂಡ ಈಟ್ರಿಗೆ ಹಾಕಿದ್ರು. ಅಷ್ಟರೊಳಗೆ ನಾನು ಬಟ್ಟೆಗಳೆಲ್ಲ ಒಗೆದು ಹಾಕಿದ್ರಲ್ಲ, ಹುಡುಗರೆಲ್ಲ ಬಟ್ಟೆ ಎಲ್ಲ ಅವರೇ ತೊಳೆದು ಹಾಕ್ಬಿಡ್ತಾರೆ. ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇಟ್ಬಿಡೋಣ ಎಲ್ಲ ಬೀರುವಳಿಕೆ ಅಂದ್ಬಿಟ್ಟು ನಿಧಾನಕ್ಕೆ ಕೆಲಸನ ಮಾಡ್ಕೋತಾ ಇದ್ದೀನಿ. ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಳ್ಳೋವಷ್ಟು ಪರವಾಗಿಲ್ಲ, ಸ್ವಲ್ಪ ಹುಷಾರಾಗಿದೆ. ಯಾಕಂತಂದರೆ ನಾವು ಇಂಥ ಟೈಮಲ್ಲಿ ನಮ್ಗೆ ಹುಷಾರಿಲ್ಲ ಅಂತ ಅಂದಾಗ ಮೆಂಟಲಿ ಆಗಿರ್ಬೋದು, ಫಿಸಿಕಲಿ ಆಗಿರ್ಬೋದು, ನಾವು ದೃಢವಾಗಿರಬೇಕು. ನಮ್ಮ ದೇಹದಿಂದ, ನಮ್ಮ ಮನಸ್ಸಿನಿಂದ ನಾವು ದೃಢವಾಗಿದ್ದರೆ ಮಾತ್ರ ಬೇಗ ಹುಷಾರಾಗೋಕ್ಕಾಗೋದು ಅಂತ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಬಿಟ್ಟಿದ್ದೀನಿ. ಯಾವುದಕ್ಕೂ ಜಾಸ್ತಿ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳುವಂಥ ಒಂದು ಶಕ್ತಿನ ಭಗವಂತ ಕೊಡ್ತಾನೆ ಅಂದ್ಕೊಂಡು ನಿಧಾನಕ್ಕೆ ಮಾಡ್ಕೋತಾ ಹೋಗ್ಬೇಕು ಎಲ್ಲ ಕೆಲಸನೂ. ಹಂಗಂತ ನಮ್ಮ ಆರೋಗ್ಯನೂ ಹಾಳು ಮಾಡ್ಕೋಬಾರ್ದು, ಹಂಗಂತ ಕೆಲಸನೂ ಮಾಡ್ದಲೇ ಇರಬಾರ್ದು. ಕೂತಿದ್ದ ಹತ್ರನೇ ಕೂತ್ಕೊಂಡು ಟೈಮ್ ವೇಸ್ಟ್ನೂ ಕೂಡ ಮಾಡಬಾರ್ದು. ನಮಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ಕೋತಾ ಹೋಗ್ತಾಯಿದ್ರೆ ನಮ್ಮಿಂದ ಇನ್ನೊಬ್ಬರಿಗೆ ಭಾರ ಅನ್ನಿಸ್ಕೊಳ್ಳೋದು ತಪ್ಪುತ್ತೆ, ಅಥವಾ ನಮ್ಮಿಂದ ಇನ್ನೊಬ್ರಿಗೆ ಒಂದು ಕೆಲಸ ಹೇಳೋದು ತಪ್ಪುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಅಷ್ಟೇ. ಫ್ರೂಟ್ಗಳೆಲ್ಲ ತೊಗೊಂಡು ಬಂದಿದ್ದರು. ಕೆಲವೊಂದೊಂದು ಫ್ರೂಟೆಲ್ಲ ಹಾಳಾಗೋಗಿತ್ತು. ಇಟ್ಟಿದ್ದ ಹತ್ರನೇ ಇಟ್ಟು ಎಲ್ಲ ವಾಸನೆ ಬರ್ತಾಯಿತ್ತು. ಅದೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಡಸ್ಟ್ಬಿನ್ನಿಗೆ ಹಾಕೋಣ ಅಂತಂದ್ಬಿಟ್ಟು ಎಲ್ಲದನ್ನು ಒಂದು ಬ್ಯಾಸ್ಕೆಟೆಲ್ಲ ಹಾಕಿ ಎತ್ತಿಡ್ತಾಯಿದ್ದೀನಿ. ಅಷ್ಟರೊಳಗೆ ಶಿವರು ಮನೆ ಹುಡ್ಕೋಕೆ ಹೋಗಿದ್ರು. ಮನೆಯೂ ಕೂಡ ಸೆಲೆಕ್ಟ್ ಆಗಿದೆ.
ಯಾವುದು ಏನು ಅನ್ನೋದೆಲ್ಲ ನಿಮಗೆ ಸ್ವಲ್ಪ ದಿನದಲ್ಲೇ ಹೇಳ್ತೀನಿ. ಇನ್ನು ನಾವು ಈ ಮನೆ ಓನರ್ಗೆ ಏನು ಹೇಳಿಲ್ಲ ಮನೆ ಖಾಲಿ ಮಾಡ್ತೀವಿ ಅಂತ. ಇವಾಗ ಹೇಳ್ಬೇಕು ನೋಡಿ, ಸಡನ್ನಾಗಿ ಹೇಳಿದ್ರೆ ಏನು ಅನ್ಕೋತಾರೋ ನನಗೂ ಗೊತ್ತಿಲ್ಲ. ಯಾಕಂದರೆ ಮನೆ ಓಕೆ, ನಮಗೆ ಡಬಲ್ ಬೆಡ್ರೂಮ್ ಇರೋ ಅಂಥ ಮನೆಯೇ ಕಡಿಮೆಗೆ ಸಿಕ್ಕಿದೆ. ಅಂದರೆ ನಮ್ಮ ಬಡ್ಜೆಟಿಗೆ ತಕ್ಕನಾಗೆ ಲೀಸಿಗೆ ಸಿಕ್ಕಿದೆ. ಪರವಾಗಿಲ್ಲ, ಸ್ವಲ್ಪ ದೂರ ಆದ್ರೂ ಇವಾಗಿನ ಪರಿಸ್ಥಿತಿಗೆ ನಾವು ಲೀಸಿಗೆ ಹೋಗೋದು ತುಂಬ ಅಗತ್ಯ ಇದೆ. ಹಾಗಾಗಿ ಬಡ್ಜೆಟಿಗೆ ತಕ್ಕನಾಗಿರೋ ಅಂಥ ಮನೆಯೂ ಸಿಕ್ಕಿದೆ. ನಮ್ಮ ಮನೇಲಿರೋ ಅಂಥ ಎಲ್ಲ ಒಂದು ಐಟಮ್ಸ್ಗಳೂ ಆ ಮನೆಗೆ ಇಡಿಸುತ್ತೆ. ಯಾಕಂದರೆ ನನಗೆ ಗೊತ್ತಿರೋ ಏರಿಯಾನೇ. ಉಳ್ಳಾಳ ಕಡೆ ನೋಡ್ತಾ ಇದ್ವಿ ನಾವು, ಆ ಕಡೆನೇ ನೋಡೋಣ ಸಿಕ್ಕಿದೆ. ಒಂದು 2 ಹತ್ರ ನೋಡಿದ್ದಾರೆ, ಮಾಳ್ಗಳ ಸೈಡು ಮತ್ತು ಉಳ್ಳಾಳು 2 ಕಡೆನೂ ನೋಡಿದ್ದಾರೆ. ನೋಡೋಣ ಯಾವ್ದು ಸೆಲೆಕ್ಟ್ ಆಗುತ್ತೋ ಆ ಮನೆಗೆ ಶಿಫ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಸ್ವಲ್ಪ ಫ್ರೂಟ್ಸ್ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ಎತ್ತಿಟ್ಬಿಟ್ಟು ಹಾಗೆ ಸ್ವಲ್ಪ ಪಾತ್ರೆಗಳಿತ್ತು, ನಿಧಾನಕ್ಕೆ ನಿಂತ್ಕೊಂಡು ತೊಳಿತಾ ಇದ್ದೀನಿ. ಬ್ಯಾಂಡೇಜ್ ನೆನ್ನೆ ಮಾಡಿದ್ದಾರೆ, ಇನ್ನೂ ಅದನ್ನು ರಿಮೂವ್ ಮಾಡಿಲ್ಲ. ಇವಾಗ ನಾನು ಫ್ರೆಶ್ ಅಪ್ ಆಗಬೇಕಾದ್ರೆ ಅದನ್ನು ರಿಮೂವ್ ಮಾಡಿ ವಾಶ್ ಮಾಡಿಕೊಂಡು ನೀಟಾಗಿ ಆಯಿಂಟ್ಮೆಂಟ್ ಹಚ್ಕೋಬೇಕು. 2 ಥರದ ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ಬೆಳಗ್ಗೆ ರಾತ್ರಿಗೆ ಒಂದು ಥರದ್ದು ಮತ್ತು ಮಧ್ಯಾಹ್ನ ಹಚ್ಚಲಿಕ್ಕೆ ಒಂದು ಥರದ್ದು. ಆ ಥರ ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಅದನ್ನು ಯೂಸ್ ಮಾಡಿಕೊಂಡು ಸ್ವಲ್ಪ ಬೇಗ ಗಾಯನ ಕ್ಯೂರ್ ಮಾಡ್ಕೋಬೇಕು. ನನಗೆ ಒಂದೊಂದು ಸಲ ನೋಡ್ಕೊಂಬಿಟ್ರೆ ಭಯನೇ ಆಗೋಗ್ಬಿಡುತ್ತೆ, ಎಷ್ಟು ಉದ್ದ ಕೊಯ್ದಿದ್ದಾರೆ ಅಂದ್ಬಿಟ್ಟು. 6 ಹತ್ರ ಸ್ಟಿಚಿಂಗ್ ಹಾಕಿದ್ದಾರೆ. ಸುಮಾರು ಒಂದು 5 ಇಂಚಷ್ಟು ಕುಯ್ದಿದ್ದಾರೆ. ಅಪ್ಪ ಹೇಳೋಕ್ಕೆ ನನಗೇ ಭಯ ಆಗುತ್ತೆ. ಆದರೆ ಏನು ಮಾಡೋದು, ಮಾತಾಡ್ತಾರೆ, ಮಾತಾಡೋರಿಗೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಆದ್ರೂ ನಾನು ವಿಡಿಯೋ ಮಾಡೋದು ಬಿಡಲ್ಲ, ನನ್ನ ಕೈಲಾದಷ್ಟು ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ಯಾಕಂತಂದರೆ ಅದರಲ್ಲಿ 4 ಆಣಿ ಬಂದ್ರೂ ನನಗೇ ಬರುತ್ತೆ. ಸೊ ನೋಡೋಣ, ಆಡ್ಕೊಳ್ಳೋರು ಎಷ್ಟು ದಿನ ಗಂಟ ಆಡ್ಕೋತಾರೆ ಅಷ್ಟು ದಿನದವರೆಗೂ ಆಡ್ಕೋತಾ ಇರಲಿ. ನಾನು ಇದೇ ಥರನೇ ಇರ್ತೀನಿ, ಏನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಯಾರಿಗೇನು ಮೋಸ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ, ದೇವ್ರಿಟ್ಟಂಗೆ ಇದ್ದೀನಿ ನಾನು ಅಷ್ಟೇ. ಪಾತ್ರೆ ಎಲ್ಲ ತೊಳೆದು ಮುಗಿಸಿದ್ದಾಯಿತು. ಅದಾದಮೇಲೆ ಸ್ವಲ್ಪ ಶೆಲ್ಫ್ಗಳೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಸ್ವಲ್ಪ ಪಾತ್ರೆಗಳೆಲ್ಲ ಹಾಗಾಗಿ ಅಷ್ಟು ಚೆನ್ನಾಗಿ ತೊಳೆದಿರಲಿಲ್ಲ. ಅದನ್ನೆಲ್ಲ ಮತ್ತೆ ತೊಳಿಲಿಕ್ಕೆ ಹಾಕ್ಬಿಟ್ಟು ನಿಧಾನಕ್ಕೆ ಶೆಲ್ಫ್ಗಳನ್ನೆಲ್ಲ ಒರೆಸ್ಕೊತಾ ಇದ್ದೀನಿ. ಎಲ್ಲದನ್ನು ಕ್ಲೀನ್ ಮಾಡ್ಕೊಂಬಿಟ್ರೆ ಆಮೇಲೆ ಅವ್ರು ಆರಾಮ್ಸೆ ಅಡುಗೆ ಮಾಡ್ಕೋತಾರೆ ಅಂತ. ಈಗ ಅವ್ರು ಬಂದುಬಿಟ್ರೆ ಮತ್ತೆ ನನ್ನ ಕೆಲಸ ಮಾಡೋಕ್ಕೂ ಬಿಡಲ್ಲ, ಹುಡುಗರೂ ಬಿಡಲ್ಲ, ಶಿವ ಅವರು ಬಿಡಲ್ಲ, ಮಾಡಬೇಡ ಹೋಗಿ ನಾನು ಮಾಡ್ತೀನಿ ಅಂತಿರ್ತಾರೆ. ಆದರೆ ಏನೋ ಗೊತ್ತಿಲ್ಲ, ಹೆಣ್ಮಕ್ಳು ಅಂದರೆ ಎಲ್ರಿಗೂ ಹಾಗೆ ಅನಿಸುತ್ತೆ. ಹುಷಾರಿಲ್ದಿದ್ದಾಗ ಮನೆ ನೋಡಲಿಕ್ಕಾಗಲ್ಲ. ಅದನ್ನೇನಾದ್ರೂ ಚೆನ್ನಾಗಿಲ್ಲ, ನೋಡೋಕೆ ನಮಗೆ ಚೆನ್ನಾಗಿ ಕಾಣಿಸ್ತಿಲ್ಲ ಅಂದರೆ ನಮ್ಗೆ ಆಗಿಲ್ಲ ಅಂದ್ರೂ ಎದ್ದೋಗಿ ನಾವು ಕೆಲಸ ಮಾಡಬೇಕು ಅಂತ ನಮಗೆ ಅನ್ನಿಸ್ತಾನೆ ಇರುತ್ತೆ. ಸೊ ನಾನು ಕೂಡ ಅದೇ ಥರ, ನನಗೆ ಆಗಲಿಲ್ಲ ಅಂತಂದ್ರೂ ಹೋಗಿ ಕೆಲಸ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆಲ್ರೆಡಿ 10 ದಿನ ಆಯಿತು ಆಪ್ರೇಷನ್ ಆಗಿ. ಇವಾಗ ತಕ್ಕ ಮಟ್ಟಿಗೆ ಸ್ವಲ್ಪ ನಿಂತ್ಕೊಂಡು ಅಷ್ಟು ಸ್ಟ್ರೈಟಾಗಿ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ಸ್ವಲ್ಪ ಮಟ್ಟಿಗೆ ನಿಂತು ಕೆಲಸ ಮಾಡ್ಕೋತಾ ಇದ್ದೀನಿ. ಶಿವ ಅವ್ರು ಆಡ್ಕೋತಾ ಇರ್ತಾರೆ ಯಾವಾಗಲೂ, ಅಜ್ಜಿ ಥರ ನಡೀತೆ ಅಂದರೆ ಕಿಬ್ಬೊಟ್ಟೆ ಹತ್ರ ಅದು ಇದಾಗಿರೋದ್ರಿಂದ ನಂಗೆ ಸ್ವಲ್ಪ ಸ್ಟ್ರೈಟಾಗಿ ನಿಂತ್ಕೊಳ್ಳೋಕ್ಕೆ ಇನ್ನೂ ಸ್ವಲ್ಪ ದಿನ ಟೈಮ್ ತೊಗೊಳುತ್ತೆ ಅನ್ಕೋತೀನಿ. ಆದ್ರೂ ವಾಕಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದೀನಿ. ವಾಕಿಂಗ್ ಮಾಡಬೇಕು ಅಂತ ಹೇಳಿದ್ದಾರೆ, ಮತ್ತು ಆದಷ್ಟು ರೆಸ್ಟ್ ತೊಗೊಳ್ಳಿ ಅಂತ ಕೂಡ ಹೇಳಿದ್ದಾರೆ. ಒಂದು 2 ಮಂತ್ವರೆಗೂ ಅಷ್ಟೇ. ಆಮೇಲೆ ಎಲ್ಲ ನೀವು ನಾರ್ಮಲಿ ಆಗ್ತೀರಾ, ಅಲ್ಲಿವರೆಗೂ ಸ್ವಲ್ಪ ನಿಮ್ಮ ಬಗ್ಗೆ ನೀವು ಕೇರ್ ತೊಗೊಳ್ಳಿ, ಜಾಸ್ತಿ ಸ್ಟ್ರೆಸ್ ತೊಗೋಬೇಡಿ. ನೆನ್ನೆನೂ ಹಂಗೆ ಸ್ವಲ್ಪ ಏನೇನೋ ಟೆನ್ಷನ್ಗಳಲ್ಲಿ ಸ್ವಲ್ಪ BP ಕೂಡ ಜಾಸ್ತಿ ಆಗಿಬಿಟ್ಟಿತ್ತು. ಏನೇನೋ ಹಿಂಗೆ ಆಗ್ತಾನೆ ಇರುತ್ತೆ. ಇಲ್ಲಿಗೆ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು ಒಳ್ಳೆ ಜ್ಯೂಸ್ ಕೂಡ ಮಾಡಿಕೊಂಡೆ. ಜ್ಯೂಸ್ ಎಲ್ಲ ತೊಗೋಬೋದು ಅಂತ ಹೇಳಿದ್ದಾರೆ. ಹಣ್ಣಿನ ಜ್ಯೂಸ್ ಏನಿರುತ್ತೆ ಅದನ್ನು ತೊಗೊಳ್ಳಿ. ಔಟ್ಸೈಡ್ ಕುಡಿಯೋದಾದರೆ ಬೇರೆ ವಾಟರ್ನ ನೀವೇ ಹಾಕಿಸ್ಕೊಂಡ್ಬಿಟ್ಟು ಜ್ಯೂಸ್ ಮಾಡಿಸ್ಕೊಂಡು ಕುಡೀರಿ. ಆದಷ್ಟು ಹೋಟೆಲ್ ತಿಂಡಿ ಎಲ್ಲ ಅದನ್ನು ಕಮ್ಮಿ ಮಾಡಿ ಮನೆಯಲ್ಲೇ ಮಾಡಿಕೊಂಡು ಹೆಲ್ದಿ ಆಗಿರೋವಂಥದ್ದೇ ತಿನ್ನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಡಾಕ್ಟರ್ ಯಾವ ಥರ ಹೇಳ್ತಾರೆ ಅದೇ ಥರ ಫಾಲೋ ಅಪ್ ಮಾಡ್ತಾ ಬೇಗ ಹುಷಾರಾಗ್ತಿದ್ದೀನಿ. ನಿಮ್ಮೆಲ್ಲರ ಪ್ರೀತಿಯಿಂದನೂ ಎಷ್ಟೆಷ್ಟು ಕಮೆಂಟ್ ಹಾಕಿದರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ ನಾನು ಯಾವತ್ತೂ ಮರೆಯಲ್ಲ. ಕೆಲಸ ಎಲ್ಲ ಮುಗೀತು, ಫ್ರೆಶ್ ಅಪ್ ಕೂಡ ಆದೆ, ತಲೆ ಬಾಚ್ಕೊಂಡೆ. ಏರ್ ಫಾಲ್ ಅಂತೂ ಸಿಕ್ಕಾಬಟ್ಟೆ ಆಗ್ತಾಯಿದೆ. ಡಾಕ್ಟರ್ ಕೇಳಿದೆ, ಮಾತ್ರೆ ಎಲ್ಲ ತೊಗೋತಿರಲ್ಲ, ಸ್ವಲ್ಪ ಏರ್ ಫಾಲ್ ಆಗುತ್ತೆ, ಆಮೇಲೆ ದಿನ ಕಳೀತಾ ಸರಿ ಹೋಗುತ್ತೆ ಅಂತ ಅವರು ಕೂಡ ಹೇಳಿದ್ರು. ಇಷ್ಟಕ್ಕೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ವಿಡಿಯೋ ಜೊತೆಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ. ತುಂಬ ಜನ ಕೇಳ್ತಿದ್ದೀರಾ ನಿಮ್ಮ ಹೆಲ್ತ್ ಹೇಗಿದೆ ಅಂತ. ಎಲ್ರಿಗೂ ಇದೇ ವಿಡಿಯೋದಲ್ಲಿ ಉತ್ತರ ಕೊಟ್ಟಿದ್ದೀನಿ. ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಆಲ್.